ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಚಾನಲ್ಗೆ ಸ್ವಾಗತ. ಅಗತ್ಯವಿರುವಾಗ ಸಹಾಯ ಕೇಳಿದರೆ ಆಗದು ಎನ್ನಲಾರರು ಈ ರಾಶಿಯವರು ಯಾರು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ವೈಯಕ್ತಿಕ ಏನೇ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜು ದೈವದ ಆಶೀರ್ವಾದ ನನ್ನ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವು ಜನರು ಸಕಾರಾತ್ಮಕತೆ, ದಯೆ ಮತ್ತು ಉತ್ಸಾಹದ ಅಪರೂಪದ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆ. ಅಂತಹ ಜನರು ಯಾವಾಗಲೂ ಅಗತ್ಯವಿರುವ ಜನರಿಗೆ ಸಹಾಯ ಮಾಡುವ ಉತ್ಕಟ ಬಯಕೆಯನ್ನು ಹೊಂದಿರ್ತಾರೆ. ಎಲ್ಲರ 12 ರಾಶಿಯವರಿಗೂ ಕೂಡ ಒಂದು ಏನು ಇರುವಂಥದ್ದು ನಾನು ಏನು ಹೇಳ್ತೇನೆ, ಒಂದು ದಯೆ ಆಗಿರ್ಬೋದು, ಸಕಾರಾತ್ಮಕತೆ ಆಗಿರ್ಬೋದು, ಅಥವಾ ಉತ್ಸಾಹದ ಅಪರೂಪದ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ಗುಣ ಎಲ್ಲ ರಾಶಿಗೆ ಕೂಡ ಇರುವಂಥದ್ದು. ಯಾರೂ ನಿಷ್ಕರುಣಿಗಳು ಅಲ್ಲ, ಎಲ್ಲರೂ ಕರುಣೆ ಉಳ್ಳವರೇ. ಆದರೆ ಕೆಲವೊಂದು ರಾಶಿಗಳದ್ದು ಜಾಸ್ತಿನೇ ಇರುತ್ತೆ. ಅವರಿಗೆ ಇರುತ್ತೋ ಇಲ್ವೋ ಮತ್ತೊಬ್ಬರಿಗೆ ಅದನ್ನು ಹೆಲ್ಪ್ ಮಾಡಬೇಕು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉತ್ಕಟ ಬಯಕೆ ಇರುತ್ತೆ. ಹಾಗೆ ಅದು ಯಾವ ರಾಶಿಗೆ ಇದೆ ಅಂತ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ಅಂತೆ. ಈ ರಾಶಿಯವರು ತಮ್ಮ ಪೋಷಣೆ ಮತ್ತು ಕಾಳಜಿಯ ಸ್ವಭಾವಕ್ಕೆ ಹೆಸರುವಾಸಿ, ಅರ್ಥಗರ್ಭಿತ, ಸಹಾನುಭೂತಿ ಮತ್ತು ಉತ್ತಮ ಕೇಳುಗರು. ಅವರು ಅಗತ್ಯ ಇರುವವರಿಗೆ ದೊಡ್ಡ ಬೆಂಬಲವನ್ನು ನೀಡ್ತಾರಂತೆ. ಅವರು ಯಾವಾಗಲೂ ತಮ್ಮ ನಿಕಟ ವಲಯದಲ್ಲಿರುವವರಿಗೆ ಸಹಾಯ ಹಸ್ತವನ್ನು ನೀಡ್ತಾರೆ ಮತ್ತು ಅವರು ಬೆಂಬಲ ಮತ್ತು ಪ್ರೀತಿಯನ್ನು ಅವರಿಗೆ ಕೊಡಲಿಕ್ಕೆ ಮತ್ತು ಅವರಿಗೆ ಸಹಾಯ ಮಾಡಲಿಕ್ಕೆ ಇಷ್ಟಪಡುವಂಥವರು. ಮತ್ತು ಮತ್ತೊಬ್ಬರಿಗೆ ಯಾರಿಗಾದರೂ ಸಹಾಯ ಬೇಕಿದ್ದರೆ ಇವರು ರೆಡಿಯಾಗಿರ್ತಾರಂತೆ. ಮತ್ತು ಬೆಂಬಲವನ್ನು ಕೂಡ, ಏನಾದರೂ ಬೆಂಬಲ ಬೇಕಿದ್ದರೆ ಅದನ್ನು ಕೂಡ ಸೂಚಿಸುವಂಥವ್ರು ಮತ್ತು ಏನೇ ಆಗಲಿ ಅವರಿಗೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನಿಸುವಂಥವರು. ಹಾಗೆ ಕನ್ಯಾ ರಾಶಿಯವರಿಗೆ ಅಂತೆ. ಇವರು ಜೀವನದಲ್ಲಿ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಕ್ಕೆ ಹೆಸರುವಾಸಿಯಾದವರು. ಇದು ಇವರನ್ನು ಅತ್ಯುತ್ತಮ ಸಮಸ್ಯೆ ಪರಿಹಾರಕಾರನನ್ನಾಗಿ ಮಾಡುವಂಥದ್ದು. ಇವರು ವಿವರಗಳಿಗೆ ಗಮನ ಕೊಡುವ ಪರಿಪೂರ್ಣತೆಯನ್ನು ಹೊಂದಿರುವವರು ಮತ್ತು ಅಗತ್ಯವಿರುವವರಿಗೆ ತಮ್ಮ ಸಹಾಯವನ್ನು ನೀಡಲು ಯಾವಾಗಲೂ ಸಿದ್ಧರಿರುವಂಥವರಂತೆ. ಇವರು ತಮ್ಮ ಸುತ್ತಮುತ್ತಲಿನವರಿಗೆ ಸಹಾಯ ಮಾಡಲು ತಮ್ಮ ಬುದ್ಧಿವಂತಿಕೆ ಕೌಶಲ್ಯಗಳನ್ನು ಬಳಸ್ತಾರೆ. ಹಾಗೆಯೇ ಇವರು ಮಾರ್ಗದರ್ಶನ ಮತ್ತು ಸಲಹೆ ನೀಡಲು ಕೂಡ ಉತ್ಸುಕರಾಗಿರ್ತಾರೆ. ಅಂದರೆ ಸಹಾಯ ಅಂದರೆ ಎಲ್ಲ ವಿಧದ ಸಹಾಯ ಕೂಡ ಮಾಡುವಂಥವರು. ಹಣದ ವಿಷಯದಲ್ಲಾಗಲಿ ಅಥವಾ ಮತ್ತೊಬ್ಬರಿಗೆ ಅವರ ನೋವನ್ನು ಕೇಳಿಕೊಂಡು ಅದಕ್ಕೆ ತಕ್ಕಾಗಿ ಪರಿಹಾರವನ್ನು, ಎಲ್ಲ ಸಲಹೆ ಸೂಚನೆಗಳನ್ನು ಕೂಡ ಕೊಡುವಂಥವರಂತೆ. ಮತ್ತು ಬಂದ್ಬಿಟ್ಟು ತುಲಾ ರಾಶಿಯವರು. ಇವರು ನ್ಯಾಯ, ಸಮಗ್ರತೆ, ಪ್ರಜ್ಞೆಗೆ ಹೆಸರುವಾಸಿಯಾದಂಥ ರಾಶಿಯವರು. ಇವರು ದೊಡ್ಡ ರಾಜತಾಂತ್ರಿಕತೆ ಮತ್ತು ಅತ್ಯುತ್ತಮ ಸಂವಹನ ಕೌಶಲ್ಯ ಹೊಂದಿದವರು. ಇವರು ಉತ್ತಮ ಮಧ್ಯವರ್ತಿಗಳು ಹಾಗೂ ಅಗತ್ಯವಿರುವವರಿಗೆ ಸಲಹೆ ಮಾರ್ಗದರ್ಶನ ಕೂಡ ನೀಡುವಂಥವರು. ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಂದೇ ಅಲ್ಲ, ಈ ರಾಶಿಯವರು ಎಲ್ಲದರಲ್ಲೂ ಒಬ್ಬರಿಗೆ ಏನಾದರೂ ಸಲಹೆ ಸೂಚನೆ ಬೇಕಿದ್ದರೆ ಪ್ರತಿಯೊಂದನ್ನು ಯಾವುದೇ ಒಂದು ಇದಿಲ್ಲದೆ ನೀಡುವವರು. ಇವರು ತಮ್ಮ ಸಹಾಯವನ್ನು ನೀಡಲು ಉತ್ಸುಕರಾಗಿರುತ್ತಾರೆ ಮತ್ತು ಯಾವಾಗಲೂ ಕಷ್ಟದಲ್ಲಿರುವವರ ಮಾತು ಆಲಿಸುವ ತಾಳ್ಮೆಯನ್ನು ಕೂಡ ಹೊಂದಿರ್ತಾರೆ ಈ ರಾಶಿಯವರು. ಇವರು ಖಂಡಿತವಾಗ್ಲೂ ನಾನು ಯಾವಾಗಲೂ ಹೇಳ್ತೇನೆ, ತುಲಾ ರಾಶಿಯವರು ತುಂಬಾ ಒಂದು ಮಾನವೀಯತೆ, ಮನುಷ್ಯತ್ವವನ್ನು ಹೊಂದಿರುವಂಥ ರಾಶಿಯವರು ಅಂತ. ತಮಗೆ ಇದೆಯೋ ಇಲ್ವೋ ಬೇರೆಯವರಿಗೆ ಕೊಡಲಿಕ್ಕೆ ಇವರು ಸದಾ ಸಿದ್ಧರಿರುವಂಥವರು. ವೃಶ್ಚಿಕ ರಾಶಿಯವರು. ತಮ್ಮ ಪ್ರೀತಿಪಾತ್ರರಿಗೆ ತಮ್ಮ ನಿಷ್ಠೆ ಮತ್ತು ಸಮರ್ಪಣೆಗೆ ಹೆಸರುವಾಸಿಯಾಗಿರುವಂಥವರು. ಇವರು ಭಾವೋದ್ರಿಕ್ತ ಮತ್ತು ತೀವ್ರವಾಗಿರುವುದನ್ನು ಕಂಡ್ರೆ ಕೆಲವರಿಗೆ ಭಯ ಉಂಟಾಗ್ಬೋದು. ಇವರ ಒಂದು ಕೋಪ, ಕೆಲವೊಂದು ಸಲ ಮುನಿಸು ಎಲ್ಲ ಭಯ ಆಗ್ಬೋದು. ಆದರೂ ಇವರು ತುಂಬ ಕಾಳಜಿ ವಹಿಸುವವರು. ಇವರು ಸಹಾಯ ಹಸ್ತವನ್ನು ನೀಡುವಂಥವ್ರು. ಯಾರಿಗೆ ಸಹಾಯ ಬೇಕಿದ್ದರೂ ಖಂಡಿತವಾಗ್ಲೂ ಅವರಿಗೆ ಇಲ್ಲ ಅಂತ ಹೇಳೋದಿಲ್ಲ ಅಂತೆ. ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಲು ತಮ್ಮ ದೃಢತೆ ಮತ್ತು ಚಾತುರ್ಯವನ್ನು ಕೂಡ ಬಳಸ್ತಾರೆ. ಹಣಕಾಸಿನ ವಿಚಾರ ಒಂದೇ ಅಲ್ಲ, ಈ ಎಲ್ಲ ರಾಶಿಯವರು ಪ್ರತಿಯೊಂದು ಸಲಹೆ ಸೂಚನೆ ಬೇಕಿದ್ದರೂ ಎಲ್ಲದಕ್ಕೂ ರೆಡಿ ಆಗ್ತಾರೆ. ಹಾಗಂತ ನೋಡಿದರೆ 12 ರಾಶಿಯವರಿಗೂ ಕೂಡ ಇರುವಂಥದ್ದು. ಇವರಿಗೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಮೀನರಾಶಿಯವರಂತೆ. ಇವರು ತಮ್ಮ ಸೂಕ್ಷ್ಮ ಹಾಗೂ ಸಹಾನುಭೂತಿಯ ಸ್ವಭಾವಕ್ಕೆ ಹೆಸರುವಾಸಿ. ಇವರು ಅರ್ಥಗರ್ಭಿತರು, ಮಾನವ ಭಾವನೆಗಳ ಆಳವಾದ ತಿಳುವಳಿಕೆಯನ್ನು ಹೊಂದಿದಂಥವರು ಮೀನರಾಶಿಯವರು. ಇವರು ಇತರರನ್ನು ಸಾಂತ್ವನಗೊಳಿಸುವ ಮತ್ತು ಬೆಂಬಲಿಸುವಲ್ಲಿ ಇವರನ್ನು ಅತ್ಯುತ್ತಮವಾಗಿರಿಸುತ್ತಾರೆ. ಇನ್ನೊಬ್ಬರ ನೋವನ್ನು ಆಲಿಸ್ತಾರೆ ಮತ್ತು ಅವರ ಸ್ವಂತ ಅಗತ್ಯಗಳನ್ನು ಬದುಕಿರಿಸಿ ಯಾವುದಾದ್ರೂ ಅಗತ್ಯವಿರುವ ಯಾರಿಗಾದರೂ ತಮ್ಮ ಸಹಾಯವನ್ನು ನೀಡ್ತಾರೆ. ಇದು ಖಂಡಿತವಾಗ್ಲೂ ನಿಜ. ಜಾಸ್ತಿ ನೋಡೋದಾದರೆ ಒಂದು ತುಲಾ, ಒಂದು ಮೀನ, ಅವರಿಗೆ ಇರುತ್ತೋ ಇಲ್ವೋ, ಅದು ಹಣಕಾಸಿನ ವಿಚಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು,
ತಟ್ಟಂತ ಅವರಿಗೆ ಇದೆಯೋ ಇಲ್ಲೋ ಅಂತ ಗಮನಿಸೋದಲ್ಲ, ತೆಗೆದು ಕೊಡುವವರು. 2 ರಾಶಿಗಳು ತುಂಬ ಜಾಸ್ತಿಯಾಗಿ ಇರುವಾಗ 12 ರಾಶಿ ಕೂಡ ಇರುವಂಥವ್ರು ಒಂದೊಂದು ಗುಣ ಒಂದೊಂದು ಸ್ವಾಭಾವಿಕವಾಗಿ ಎಲ್ರಿಗೂ ಒಳ್ಳೊಳ್ಳೆ ಗುಣ ಇರುವಂಥದ್ದೇ. ಕೆಲವರಿಗೆ ಸ್ವಲ್ಪ ಬೇರೆ ಬೇರೆ ಕಾರಣ ಇರಬಹುದು, ಸ್ವಲ್ಪ ಜಾಸ್ತಿ ಇರಬಹುದು ಅಷ್ಟೇ. ಅದನ್ನು ಬಿಟ್ಟರೆ ಯಾರು ಇದು ಏನು ಆ ರಾಶಿಯವರು ಒಳ್ಳೆಯವರಲ್ಲ, ಈ ರಾಶಿಯವರು ಕೆಟ್ಟವರು, ಎಲ್ಲರೂ ಒಳ್ಳೆಯವರೇ. ಕೆಲವರೊಬ್ಬರದ್ದು ಕೆಲವೊಂದು ಗುಣ ಅಷ್ಟೇ ಜಾಸ್ತಿ ಆಗಿರುತ್ತೆ, ಒಬ್ಬರದ್ದು ಒಂದೊಂದು ಗುಣ ಜಾಸ್ತಿ ಆಗಿರುತ್ತೆ ಅಷ್ಟೇ. ಓಕೆ, ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.